ಅಥ್ಲೀಟ್, ಕ್ರೀಡಾಪಟುಗಳು, ಕ್ರೀಡಾ ವರದಿ ಪತ್ರಕರ್ತರು ಹಾಗೂ ಕ್ರೀಡಾ ಛಾಯಾಗ್ರಾಹಕರು ಸನ್ಮಾನ ಕಾರ್ಯಕ್ರಮವನ್ನು 2006ರಿಂದ ಹಮ್ಮಿಕೊಂಡು ಬರುತ್ತಿದೆ ಎಂದು ಮೈಸೂರು ಅಥ್ಲೆಟಿಕ್ಸ್ ಕ್ಲಬ್ನ ಅಧ್ಯಕ್ಷ ಸಿ. ಕೃಷ್ಣ ಹೇಳಿದರು. ಮೈಸೂರಿನ ಹೃದಯ ಭಾಗದಲ್ಲಿರುವ ಮೈಸೂರು ವಿಶ್ವವಿದ್ಯಾನಿಲಯ ಓವಲ್ ಮೈದಾನ, ಹಳೆ ಡಿಸಿ ಕಚೇರಿ ಹತ್ತಿರವಿರುವ ಲಯನ್ಸ್ ಹಾಲ್ನಲ್ಲಿ ಮೈಸೂರು ಅಥ್ಲೆಟಿಕ್ಸ್ ಕ್ಲಬ್ ವತಿಯಿಂದ ಕ್ರೀಡಾಪಟು, ಕ್ರೀಡಾ ವರದಿಗಾರರು ಮತ್ತು ಛಾಯಾಗ್ರಾಹಕರಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ನಮ್ಮ ಕ್ರೀಡಾಪಟುಗಳ ಮುಂದಿನ ಹಂತಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಲಿ ಹಾಗೂ ವರದಿಗಾರರು, ಛಾಯಾಗ್ರಾಹಕರ ಜೊತೆಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಲ್ಲಿ ಪ್ರಾಮಾಣಿಕವಾಗಿ ಹೆಚ್ಚಿನ ಕೆಲಸ ಮಾಡಲಿ ಎಂದು ಪ್ರಶಂಸಿಸಿದರು. ಸಾಕಷ್ಟು ಕ್ರೀಡಾಪಟುಗಳಿಗೆ ಅನುಕೂಲವಾಗಿದೆ. ಜೊತೆಗೆ ಕ್ರೀಡಾ ವರದಿಗಾರರು ಮತ್ತು ಛಾಯಾಗ್ರಾಹಕರು ಹೆಚ್ಚಿನ ರೀತಿಯಲ್ಲಿ ನಮ್ಮೊಡನೆ ಸೇರಿ ಕ್ರೀಡಾ ಬೆಳವಣಿಗೆಯಲ್ಲಿ ಹೆಚ್ಚಿನ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಎಂದು ಅವರಿಗೆ ಅಭಿನಂದಿಸಿದರು. ನಂತರ ಮಾತನಾಡಿ ಮಾಡರ್ನ್ ಜ್ಯುವೆಲ್ಲರ್ಸ್ ಮಾಲೀಕರಾದ ಕೆ.ಸಿ. ಪ್ರತಾಪ ಸಿಂಗ್ರಾಜ್, ಪುರೋಹಿತ್, ಕ್ರೀಡಾಪಟುಗಳು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ನಾನು ಅವರಿಗೆ ನಿರಂತರವಾಗಿ ಸನ್ಮಾನಿಸಲಾಗುವುದು ಎಂದು ಅವರು ಭವಿಷ್ಯ ಉತ್ತಮಗೊಳ್ಳಲಿ ಎಂದು ಶುಭ ಹಾರೈಸಿದರು. ಅಥ್ಲೆಟಿಕ್ಸ್ ಕ್ಲಬ್ ಇಂದಿನಿಂದಲೂ ಮೈಸೂರು ನಗರದ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿ ಹಾಗೂ ಕ್ರೀಡಾ ವರದಿಗಾರರು, ಛಾಯಾಚಿತ್ರಗಾರರಿಗೆ ಪ್ರೋತ್ಸಾಹಿಸಲಿ ಈ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು 2006ರಿಂದಲೂ ಹಮ್ಮಿಕೊಂಡು ಬರ್ತಾ ಇದೆ. ಅವರಿಗೆ ಉದ್ದೇಶ ಇಷ್ಟೇ, ನಮ್ಮ ಕ್ರೀಡಾಪಟುಗಳು ಮುಂದಿನ ಹಂತದಲ್ಲಿ ಹೆಚ್ಚಿನ ರೀತಿಯ ಸಾಧನೆ ಮಾಡಬೇಕು ಅಂತೇಳಿ, ಹಾಗೆ ಛಾಯಾಚಿತ್ರಗಾರರು, ವರದಿಗಾರರು ಸಹ ನಮ್ಮ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಾಮಾಣಿಕ ಶ್ರದ್ಧೆಯಿಂದ ಕೆಲಸಗಳು ಮಾಡಲಿ ಅಂತೇಳಿ ಈ ಒಂದು ಪ್ರಶಸ್ತಿಗಳನ್ನು ಅವ್ರಿಗೆ ನೀಡ್ತಾ ಬಂದಿದ್ದೀವಿ. ಈ ಉದ್ದೇಶದಿಂದ ಸಾಕಷ್ಟು ಕ್ರೀಡಾಪಟುಗಳಿಗೆ ಅನುಕೂಲವಾಗಿದೆ. ಹಾಗೆಯೇ ನಮ್ಮ ಕ್ರೀಡಾ ವರದಿಗಾರರು, ಛಾಯಾಚಿತ್ರಗಾರರು ಸಹ ಹೆಚ್ಚಿನ ರೀತಿಯಲ್ಲಿ ನಮ್ಮೊಡನೆ ಸೇರಿ ಕ್ರೀಡಾ ಬೆಳವಣಿಗೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಆಗ್ತಾ ಇದೆ ಅಂತ ಹೇಳಿ ನನ್ನ ಮಾತನಾಡಿಸಿ. ಜೈ ಹಿಂದ್. ನೇಮ್ ನನ್ನ ಹೆಸರು ಡಾಕ್ಟರ್ ಸಿ. ಕೃಷ್ಣ, ನಿವೃತ್ತ ನಿರ್ದೇಶಕ, ದೈಹಿಕ ಶಿಕ್ಷಣ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ. ಹೊಸ ಜನರೇಷನ್ ಇವಾಗಿನ ಕಾಂಪಿಟೇಷನ್ ಮಾಡಿ ನಮ್ಮೆಲ್ಲ ಬಂಧುಗಳೆಲ್ಲ ಸೇರಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಮೈಸೂರು, ಬ್ಯಾಂಗ್ಳೂರು, ಇಲ್ಲಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೈಸೂರು ಉನ್ನತವಾಗಿ ಬೆಳೆಯಲಿ ಮತ್ತು ಈ ಕ್ಲಬ್ಬು ಇನ್ನೂ ಶಾಶ್ವತವಾಗಿ ಉಳಿಯಲಿ ಅಂತ ನಿರಂತರವಾಗಿ ನೀವು ಸನ್ಮಾನಕ್ಕೆ ಕೈ ಜೋಡಿಸ್ತೀರಾ? ನಾನು ನಿರಂತರವಾಗಿ ಸನ್ಮಾನಕ್ಕೋಸ್ಕರ ಕೈ ಜೋಡಿಸ್ತೀನಿ. ನನ್ನ ಉಸಿರು ಇರೋದ್ರಲ್ಲಿ
ತುಂಬ ಥ್ಯಾಂಕ್ಸ್.